Congratulations, Dia. Thank you so much. Guys, party. ಬೆಸ್ಟ್ ಡೇ ಯಾವುದು? ಕ್ಯಾಮ್ರಾಮನ್ ಮಲ್ಲಿಯವರಿಗೆ ಧನ್ಯವಾದಗಳು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿಯಾ ಚವನ್ ಯೂಟ್ಯೂಬ್ ಚಾನಲ್. ನಿನ್ನೆ ನನ್ನ ಚಾನಲಲ್ಲಿ 1K ಸಬ್ಸ್ಕ್ರೈಬರ್ ರೀಚ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಲವ್ ಸಪೋರ್ಟ್ಗೆ. ನನ್ನ ಕೈಲಿ ಆದಷ್ಟು ಒಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ, ಹಾಗೆ ಸಪೋರ್ಟ್ ಮಾಡ್ತೀರಿ. ಇವತ್ತಿಂದು ವ್ಲಾಗ್ ಬಂದುಬಿಟ್ಟು ಲೈಕ್ ನಮಗೆ 2024 ಯಾವ ಥರ ಇತ್ತು ಅನ್ನೋದು. ನನ್ನ ಫ್ರೆಂಡ್ಸಿಗೆ ಎಲ್ರಿಗೂ ಕೇಳ್ತೀನಿ, ಸಮ್ ಕ್ವೆಶನ್ಸ್ನ ಕೇಳ್ತೀನಿ, ನೋಡೋಣ ಅವ್ರ ಆನ್ಸರ್ಸ್ ಯಾವ ಥರ ಇರುತ್ತೆ ಅಂತ. ಅವತ್ತೊಂದು ಎಕ್ಸ್ಪೀರಿಯೆನ್ಸ್ನ ಅವ್ರು ಶೇರ್ ಮಾಡ್ಕೊಳ್ತಾರೆ. ಮತ್ತು ನನಗೆ ತುಂಬಾ ಬೆಸ್ಟ್ ಇಯರ್ ಅಂತಲೇ ಹೇಳ್ಬೋದು 2024. ಆಲ್ಮೋಸ್ಟ್ ನಾನು ಅಂದ್ಕೊಂಡಿರೋದೆಲ್ಲ ಈ ಇಯರಲ್ಲಿ ಮಾಡಿದ್ದೀನಿ. ನೆಕ್ಸ್ಟ್ 2025 ತುಂಬಾ ಇದೆ ಮಾಡಬೇಕಾಗಿರೋದು. ಐ ಹೋಪ್ ಎಲ್ಲ ಫುಲ್ಫಿಲ್ ಆಗುತ್ತೆ ಡೇ ಬೈ ಡೇ ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗೆ ತುಂಬ ಸ್ಪೆಷಲ್ ಇದೊಂದು ಇಯರು. ನೋಡೋಣ ನನ್ನ ಫ್ರೆಂಡ್ಸಿಗೆ ಯಾವ ಥರ ಇತ್ತು ಇದೊಂದು ಇಯರು ಅನ್ನೋದು ಕೇಳೋಣ. ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಅದೇ ಕಾನ್ಸೆಪ್ಟು, ಲೈಕ್ ಯಾವ ಥರ ಇತ್ತು 2024 ಅನ್ನೋದು. ಸೊ ಬನ್ನಿ ಕಾಲೇಜಲ್ಲಿ ಹೋಗಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ಪ್ರೆಸೆಂಟ್ ಇವಾಗ ನಾನು ಹಾಸ್ಟೆಲಲ್ಲಿ ಇದೊಂದು ಕ್ಲಿಪ್ಪಿಂಗ್ ಮಾಡ್ತಿರೋದು. ಕಾಲೇಜಲ್ಲಿ ಹೋಗಿ ಜಸ್ಟ್ ನಾನು ಕ್ಲಾಸ್ ಹತ್ರ ರೀಚ್ ಆಗಿದ್ದೀನಿ ಗೈಸ್. ನನಗೆ ಯಾವುದು ಕ್ಲಾಸ್ ಇಲ್ಲ. ಸೊ 12ಗಿತ್ತಂತೆ ಕ್ಯಾನ್ಸಲ್ ಆಗಿದೆ, ನನಗೆ ಗೊತ್ತಿಲ್ಲ. ಫ್ರೆಂಡ್ಸ್ ಎಲ್ಲರೂ ಕ್ಲಾಸಿಗೆ ಹೋಗೋರೆ, ಇವರಿಬ್ಬರೇ ಇಲ್ಲಿ ಕೂತಾರೆ ಗೈಸ್. ಬನ್ನಿ ಫಸ್ಟ್ ಇವರಿಗೆ ಕ್ವೆಶನ್ಸ್ ಕೇಳೋಣ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕ್ವೆಶನ್ಸ್ ಕೇಳ್ತೀನಿ ಗೈಸ್. ಸ್ವಲ್ಪ ಕ್ವೆಶನ್ಸ್ ಲೀಸ್ಟ್ ಮಾಡ್ಕೊಂಡ್ಬಂದಿದ್ದೀನಿ, ಅದೇ ಕ್ವೆಶನ್ಸ್ ಕೇಳಬೇಕು ಅಂತ. ಸೊ ಕೇಳ್ತಿದ್ದೀನಿ ಇವಾಗ. ಮಲ್ಲಿಕಾರ್ಜುನ್ಗೆ ನಾನು ಹೇಳುವುದನ್ನ 2024 ಬೆಸ್ಟ್ ಡೇ ಯಾವುದು? ಬೆಸ್ಟ್ ಡೇ ಅದು ನನ್ನ ಬರ್ತಡೇ. ಫಸ್ಟ್ ಡೇ ಯಾವಾಗ ನಿಮ್ಮ ಬರ್ಡೇ? ಎರಡು ಅದಿಲ್ಲ. ಬೆಸ್ಟ್ ಡೇ ಅಂತಂದ್ರೆ ಅವತ್ತೇ ನಮ್ಮ ಭಾಳ ಜನ ಹುಡುಗ ಸೇರಿ ನನ್ನ ಬರ್ತಡೇ ಸೆಲೆಬ್ರೇಟ್ ಮಾಡಿದ್ರು. ಅದೇ ದಿನ ನಮ್ಮ ಫ್ರೆಂಡ್ಸ್ ಎಲ್ಲ ಭಾಳ ಜಗಳ ಆಡಿರ್ತಾರೆ. ಆದ್ರೆ ನಿಮ್ಮಿಬ್ರು ಗಲಾಟೆಲ್ಲ ಅನಾಥ ಆಗಿದ್ದು ನೀವಲ್ಲ, ಅನಾಥ ಆಗಿದ್ದು ನಾನು. ಹೌದಾ? ಸೊ ನೆಕ್ಸ್ಟ್ ಕ್ವೆಶನ್ ಕೇಳೋಣ. ಈ ಇಯರಲ್ಲಿ ಒಂದು ಕೆಲಸ ಮಾಡಬೇಕಿತ್ತು ಬಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಮಾಡ್ಕೊಂಡಿಲ್ಲ. ಸೊ ಸ್ಯಾಡ್. ನೆಕ್ಸ್ಟ್ ಈ ವರ್ಷ ನಿಮಗೆ ಯಾವ ಥರ ಇತ್ತು ಅಂದರೆ ನೀನು ಎಕ್ಸ್ಪೆಕ್ಟ್ ಮಾಡಿರೋ ಥರ ಇತ್ತಾ? ಚೆನ್ನಾಗಿತ್ತಾ? ನಾರ್ಮಲ್ ಆಗಿ ಯಾವುದು ಹುಡುಗಿ ನಾವು ಬೀಳಲಿಲ್ಲ. ಯಾರಾದರೂ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ 2025 ನಿಮ್ದೇನು ಗೋಲ್ಸ್, ಏನಾದರೂ ಪ್ಲ್ಯಾನ್ಸ್ ಇರ್ತಾವಲ್ಲ? ಯಾವುದು ಮತ್ತೆ ಇಯರಲ್ಲಿ ಇದನ್ನು ಮಾಡಬಾರ್ದಾಗಿತ್ತು ಬಟ್ ಮಾಡಿಬಿಟ್ಟೆ ಅನ್ನೋ ರೀಗ್ರೆಟ್ ಏನಾದರೂ ಫೀಲ್ ಇದ್ದರೆ ಯಾವುದು? ಅಂದರೆ ಸ್ವಲ್ಪ ಜನ ಜೊತೆ ಈ ಥರ ಇರಬೇಕು ಅಂತ ಇದ್ದೆ, ಬಟ್ ಅವ್ರು ಆ ಥರ ಇರಲಿಲ್ಲ. ಗೊತ್ತಾಯ್ತು ಯಾರ ಜೊತೆಗೆ ಫ್ರೆಂಡ್ಶಿಪ್ಪು ಎಲ್ಲ ಕರೆಕ್ಟಾಗಿ ತೋರಿಸ್ತಿದ್ರು ಈ ವರ್ಷ. ಡೇ ಬೈ ಡೇ ರಿಯಲೈಸ್ ಆಗ್ತಾ ಹೋಗೋದು. ಹೇಳ್ಬೇಕಂದ್ರೆ ಯಾವ ಥರ ಎಕ್ಸ್ಪ್ಲೇನ್ ಮಾಡ್ತೀಯ ಈ ಇಯರ್ನ? ಎಲ್ಲ ಇಯರ್ ಕಂಪೇರ್ ಮಾಡಿದರೆ ಯಾವ ಥರ ಇರ್ತಿತ್ತು, ಈ ಇಯರ್ ಯಾವ ಥರ ಇರ್ತಿದೆ? ಈ ಇಯರ್ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ತುಂಬಾ ನನ್ನ ಲೈಫಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಆದವು. ನಿಜ ಅಪ್ ಆ್ಯಂಡ್ ಡೌನ್ಸ್ ತುಂಬಾ ಆದವು. ಅದರಲ್ಲಿ ನನಗೆ ತುಂಬ ಕಷ್ಟ ಆದಾಗಂತಾಗಿದ್ದು ನನ್ನ ಫ್ರೆಂಡ್ಸು. ಅದರಲ್ಲಿ ಎಷ್ಟು ಪರ್ಸೆಂಟ್ ಖುಷಿಯಾಗಿದೆ, ಎಷ್ಟು ಪರ್ಸೆಂಟ್ ಸ್ಯಾಡ್ ಆಗಿದೆ ಇಯರ್ ಫುಲ್ ನಾನು ಸ್ಯಾಡಲ್ಲಿದ್ದು. ಖುಷಿ ಅಂದರೆ ಇನ್ನೊಂದು ಸ್ವಲ್ಪ ಕಷ್ಟ. ಅಂದರೆ ಓಕೆ ಇಯರ್ ಓಕೆ ಏನು ಎಕ್ಸ್ಪೆಕ್ಟ್ ಮಾಡಿದ್ಯಾ 2025 ಅಂದರೆ ಈ ಇಯರ್ ನಿನಗೆ ಬರೀ ಬೇಜಾರು ಕೊಟ್ಟೈತಲ್ಲ, ನೆಕ್ಸ್ಟ್ ಇಯರಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ? ಇಯರ್ ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು ಮಾಡ್ತೀನಿ. ಏನು ಮಾಡ್ತೀವಿ ಡಿಗ್ರಿ ಮೇಲೆ ಗೊತ್ತಿಲ್ಲ. ಅಷ್ಟರಲ್ಲೇ ಸ್ವಲ್ಪ ದಿನ ಡಿಗ್ರಿ ಮುಗಿಬೇಕು ನಮ್ಮದು. ಸೊ ಡಿಗ್ರಿ ಬಗ್ಗೆ ಹೆಂಗೆ ಹೇಳ್ತೀವಿ ನಮ್ಮ ಡಿಗ್ರಿ ಲೈಫ್ ಬಗ್ಗೆ? ಆ ಡಿಗ್ರಿ ಲೈಫ್ ಅಂತೂ ನನಗಂತೂ ತುಂಬ ಚೆನ್ನಾಗಿರುತ್ತೆ, ಇಷ್ಟ ಆಯಿತು. ಫಸ್ಟ್ ಇಯರ್ ಅಷ್ಟು ಚೆನ್ನಾಗಿಲ್ಲ, ಸೆಕೆಂಡ್ ಇಯರಿಗೆ ಬಂದಮೇಲೆ ಅದರಲ್ಲಿ ಸೆಕೆಂಡ್ ಸೆಮ್ಮಿಂದ ನಿಮ್ಮ ಸೆಕ್ಷನಲ್ಲಿ ಎಲ್ಲ ನನಗೆ ತುಂಬ ಕ್ಲೋಸ್ ಆದಮೇಲೆ ನನ್ನ ಡಿಗ್ರಿ ಲೈಫ್ ತುಂಬ ಚೆನ್ನಾಗಿ. ನಮ್ಮ ಸೆಕ್ಷನ್ ಅವರು ಫುಲ್ ಫ್ರೆಂಡ್ಲಿ, ಇವರು ಬಿ ಸೆಕ್ಷನ್ ಅವರು ನಾವು ಎ ಸೆಕ್ಷನ್ ಅವರು. ಆದರೂ ಅಂಥ ಡಿಫ್ರೆನ್ಸ್ ಏನಿಲ್ಲ, ಎಲ್ಲರೂ ಚೆನ್ನಾಗಿರ್ತೀವಿ. ಕ್ಯಾಮ್ರಾಮನ್ ಮಲ್ಲಿಯವರಿಗೆ ನಿಮಗೆ ಒಂದು ಕ್ಯೂರಿಯಾಸಿಟಿ ಗೈಸ್ ಎಂಥ ಕ್ವಶನ್ಸ್ ಕೇಳ್ತಾನೆ ಅಂತ.
ಅಷ್ಟೇ ಸಾಕು ಬಿಡು. ಕಮಿಟೆಡ್ ಸಿಗಲ್ಲ. ನಿನ್ನೆ ಬೆಸ್ಟ್ ಡೇ ಅದು ಮತ್ತೆ ಏನು ಬೆಸ್ಟ್ ಡೇ ಮಾರ್ಚ್ 8 ಯಾಕಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಅವತ್ತೆ ಮಾರ್ಚ್ 8ಗೆ. ಸೊ ಬೆಸ್ಟ್ ಡೇ ನಾನು ತುಂಬ ನಿನ್ನೆ 1K ಸಬ್ಸ್ಕ್ರೈಬರ್ ಆದರೂ ತುಂಬ ಪಾರ್ಟಿ ಕೇಳ್ತಾರೆ. ಮತ್ತೆ ಮತ್ತೆ ಫಸ್ಟ್ ಡೇ ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ದೆ ಮರಿಯಕ್ಕಾಗ್ದೆ ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಫಸ್ಟ್ ಡೇ ನನಗೆ ಜಾಸ್ತಿ ಇಲ್ಲ, ತುಂಬ ಬೆಸ್ಟ್ ಇಯರ್ ನನಗಿದೆ, ತುಂಬ ಖುಷಿ ಕೊಟ್ಟಂಥ ಇಯರ್ ನನಗೆ. ನಾನು ತುಂಬ ಖುಷಿಯಾಗಿದ್ದೀನಿ ಈ ಇಯರಲ್ಲಿ. ಫಸ್ಟ್ ಅಂತ ಜಾಸ್ತಿ ಇಯರ್ ಮಲ್ಲಿ ಕೇಳ್ತಾನೆ ನೆಕ್ಸ್ಟ್ ಕ್ವಶನ್ಸ್. ನಿಮಗೆ ಫೇವ್ರೆಟ್ ಟೈಮಲ್ ಟೀಮ್ ಯಾವುದು? RCB. RCB ಯಾಕೆ ಇಷ್ಟ ಆಗಿದೆ? ನಮ್ಮ ಬೆಂಗಳೂರವರಲ್ವಾ ಅದಕ್ಕೆ. ಬೆಂಗಳೂರು ಅದರಲ್ಲಿ ನಿಮ್ಮ ಫೇವ್ರೆಟ್ ಪ್ಲೇಯರ್ಸ್ ಕೊಹ್ಲಿ. ನಾನು ಕ್ರಿಕೆಟ್ ನೋಡಲ್ಲ ಯಾವ ಇವೆಲ್ಲ ಆದರೂ ಇಷ್ಟ. ಗಾಯ್ಸ್ ಅರ್ಥ ಆಗಲ್ಲ ಅದು ನನಗೆ. ಗಾಯ್ಸ್ RCB ಪವರ್. ಹೌದು, ಆದರೂ RCB ಸಪೋರ್ಟ್, RCB ಇಷ್ಟ. ನೀವು ಮಲ್ಲಿ ಎಲ್ರಿಗೂ ಕೈ ತುತ್ತು ತಿನ್ನಿಸ್ತಾನೆ, ಅವನೇ ತಿಂತವ್ರೆ ಮಗ ಸರ. ಉಳ್ಳಾಗಡ್ಡೆ ತಿನ್ನಲ್ಲ, ಉಳ್ಳಾಗಡ್ಡೆ ನೋಡಿ. ಅದಕ್ಕೆ ನಿಂದು ತಾಯಿ ಋಣ ಅಂದಿದ್ದು. ನನ್ನ ಜೀವಕ್ಕೆ ತೊಂದರೆ ಆದ್ರೆ ಇವ್ರುಗಳೇ ಕಾರಣ. ಇವ್ರುಗಳಿಗೆ ಕಾನೂನು ಪ್ರಕಾರ ಅವ್ರಿಗೆ ಶಿಕ್ಷೆಗಳು ಕೊಡ್ತಾರೆ. ಹಾಯ್ ದಿಯಾ 1K ಫಾಲೋವರ್ಸ್, 1K ಸಬ್ಸ್ಕ್ರೈಬರ್ಸ್. ಸಬ್ಬು ಸಾಯಿಸು. ಥ್ಯಾಂಕ್ ಯು ಸೋ ಮಚ್. ಒಂದು ಸಬ್ಬು ಸಾಯಿರ್ ಆಗ್ಯಾರ. ಥ್ಯಾಂಕ್ ಯು ಸೋ ಮಚ್. ಕಂಗ್ರಾಚುಲೇಷನ್ ದಿಯಾ. ಥ್ಯಾಂಕ್ ಯು ಸೋ ಮಚ್. ಗಾಯ್ಸ್ ಪಾರ್ಟಿ. ಕಂಗ್ರಾಟ್ಸ್ ಎಲ್ಲರಿಗೆಲ್ಲ ಪಾರ್ಟಿ. ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಗಾಯ್ಸ್ ಈಗ ಕೇಕ್ ಕಟ್ ಮಾಡ್ಸಕ್ ಹೊಂಟಿದ್ದೇವೆ ಗಾಯ್ಸ್. ಪಾರ್ಟಿ ಮಾಡಕ್ ಹೋಗ್ತಿದೀವಿ ಗೈಸ್. ಗಣಿ ಸ್ಪಾನ್ಸರ್. ಗಣಿಗೆ ಗಾಯ್ಸ್ ಯಾರು ಗೊತ್ತಿಲ್ಲ. ಈಗೇನು ಬೆಸ್ಟ್ ಡೇ ಯಾವುದು? ನಿನ್ನ ಜೊತೆ ಲಾಗ್ ಮಾಡಿದ್ದು. ವರ್ಸ್ಟ್ ಡೇ ನಿನ್ನ ಜೊತೆ ಲಾಗ್ ಮಾಡಿದ್ದು. ಯಾವ ಇವೆಲ್ಲ ಬಣ್ಣನ ಬಗ್ಗೆ ಹೇಳು. ಅಕ್ಷತಾ ಕ್ವಶನ್ಸ್ ಕೇಳ್ತಾಳೆ ಗೈಸ್. ವಿನಯ್ ಐನೇಳು ಅಂತ ಕರೀತಾರೆ ನಿನಗೆ. ಲಡ್ಡು ಮುತ್ಯನ ಅವತಾರ ಈಗಿನ ಸಂಚಾರಿ ದೇವರ. ಕ್ವಶನ್ಸ್ ಕೇಳ್ತಿರೋದು ಮಲ್ಲಿ ಗೈಸ್. ವಿನಯ್ ಐನೇಳು ಅಂತ ಕರೀತಾರೆ. ದುರಂತ ಕಂಡ ವರ್ಷ 25 ನಮ್ಮ ಜೀವನದಲ್ಲಿ ಹೊಸ ಕ್ವಶನ್ಸ್ ಕೇಳ್ತಿದ್ದೀನಿ ಗೈಸ್. 2024 ಅಲ್ಲಿ ನಿನಗೆ ಬೆಸ್ಟ್ ಡೇ ಯಾವುದು, ವರ್ಸ್ಟ್ ಡೇ ಎರಡು ಏನಕ್ಕೆ ಅಂತ ಎಕ್ಸ್ಪ್ಲೇನ್ ಮಾಡಿ. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಎಲ್ಲ ಬಂದು ಖುಷಿ ಮಾಡಿದ್ದಾರೆ, ಅದೇ ಬೆಸ್ಟ್ ಡೇ. ವರ್ಸ್ಟ್ ಡೇ ಬಂದು ಅದೇ ಏನಕ್ಕೆ ಈ ಥರ ಒಂದು ನಾನು ಮಾಡಬೇಕಿತ್ತಪ್ಪ, ಬಟ್ ನಾನು ಮಾಡೋಕ್ಕಾಗಲಿಲ್ಲ ಇಯರಲ್ಲಿ. ಹೇಳು ಹೇಳು. ಅದಕ್ಕೆ ಮದುವೆ ಮಾಡಕ್ಕಂತಿದ್ವಿ. ಹುಡುಗ ಸಿಕ್ಕಿಲ್ಲ ಮುಂದಿನ ವರ್ಷದಲ್ಲಿ. ಅವನಿಗೆ ಹುಡುಗಿ ಹುಡುಕಂತಿದ್ವಿ. ಅದೇ ಹೇಳಿ ನಾನು ಫಸ್ಟ್ ಅಪ್ಲಿಕೇಶನ್ ಹಾಕಿರೋದು ನಂದು ಗಾಯ್ಸ್, ಮರಿಬೇಡಿ. 2025 ಅಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ? ಮುಂದೆ 20K ಪ್ರಮೋದಲ್ರಿಗೆ ಒಂದು ಮ್ಯಾರೇಜ್ ಹಾಕಂತ ಎಕ್ಸ್ಪೆಕ್ಟ್ ಮಾಡಕತ್ತಿ. ಸೀನಿಯರ್ ಅಲ್ಲಿ ವ್ಲಾಗ್ ಕಾಲೇಜಲ್ಲಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಗೈಸ್. ಅದಕ್ಕೆ ನಾನು ರಿಟರ್ನ್ ಹಾಸ್ಟೆಲಿಗೆ ಬಂದು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ನನ್ನ ಫ್ರೆಂಡ್ಸ್ ಹತ್ರ. ಅವ್ರ ಎಕ್ಸ್ಪೀರಿಯನ್ಸ್ನ ಯಾವ ಥರ ಇತ್ತಂತೆಲ್ಲ ಎಲ್ಲ ಕೇಳಿದ್ದೀನಿ. ನನ್ನ ಕೈಲಿ ಆದಷ್ಟು ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಗೈಸ್. ವಾಸ್ ದ ಬೆಸ್ಟ್ ಇಯರ್ ಅಂತಲೇ ಹೇಳ್ಬೋದು. ನನಗೆ ತುಂಬ ಖುಷಿ ಕೊಟ್ಟಂಥ ಇಯರ್. ಐ ಥಿಂಕ್ ನಿಮಗೂ 2024 ಬೆಸ್ಟ್ ಇಯರ್ ಆಗಿರ್ಬೋದು, ಒಬ್ಬೊಬ್ಬರಿಗೆ ವರ್ಸ್ಟೂ ಆಗಿರ್ಬೋದು. ಬಟ್ ಮುಂದಿನ ವರ್ಷ ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡಿರೋದೆಲ್ಲ ಫುಲ್ಫಿಲ್ ಆಗಲಿ ಅಂತ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಮತ್ತು ನನಗೆ ನನ್ನ ಚಾನಲ್ಗೆ 1K ಸಬ್ಸ್ಕ್ರೈಬರ್ ಆಗಿದ್ದು ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಲವ್ ಆ ಸಪೋರ್ಟ್ಗೆ. ಸೊ ಹೀಗೆ ಸಪೋರ್ಟ್ ಮಾಡ್ತೀರಿ. ಸೊ ಬಿಗಿನರ್ ಆಗಿರೋದ್ರಿಂದ ಯಾವ ಥರ ಕಂಟೆಂಟ್ ಕೊಡಬೇಕು, ಯಾವ ಥರ ಮಾತಾಡಬೇಕು ಅನ್ನೋದನ್ನ ಗೊತ್ತಾಗ್ತಿಲ್ಲ. ಕಲಿತಿದ್ದೀನಿ, ಬಟ್ ಡೆಫಿನೆಟ್ಲಿ ಕಲಿತೀನಿ 1 by 1. ಸೊ ನಿಮ್ಮೆಲ್ಲರೂ ಸಪೋರ್ಟ್ ಬೇಕೇ ಬೇಕು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಥ್ಯಾಂಕ್ ಯು.